ಆಲ್ರೆಡಿ 3 ತಿಂಗಳ ಹಿಂದೆನೇ ಅಕ್ವಿಟಲ್ ಕಮಿಟಿ ರಚನೆ ಮಾಡಿಬಿಟ್ಟಿದ್ದಾರೆ. ಚರ್ಚೆ ಮಾಡಿ ಬರೀ 2 ದಿನದಲ್ಲಿ ವರದಿನೂ ಕೂಡ ಕೊಟ್ಬಿಟ್ಟಿದ್ದಾರೆ. ಯಾರಿಗೂ ಕೂಡ ಹೇಳಿಲ್ಲ. ಸೊ ನಾನು ಇದಕ್ಕೆ ಶಾಕಿಂಗ್ ಅಪ್ಡೇಟ್ ಅಂತ ಹೇಳ್ತಾ ಇದ್ದೀನಿ. ಕಮಿಟಿಯಲ್ಲಿ ಸದಸ್ಯರು ಇರ್ತಾರಲ್ಲ, ಅವ್ರ ಮೇಲೆ FIR ಆಗಿದೆ ರೀ, ಫೋರ್ಜರ್ ಇದು. ಸಹಿಯನ್ನ ಫೋರ್ಜಲ್ ಮಾಡಿರುವಂತದ್ದು ಇದೊಂದೇ ಪ್ರಕರಣ ಅಲ್ಲ, ಬೇರೆ ಬೇರೆ ರೀತಿಯಾದಂತಹ ಪ್ರಕರಣವನ್ನ ಕೂಡ ಮಾಡಿರುವಂತದ್ದು. ಇಂಥ ಅಧಿಕಾರಿಗಳು ಸೌಜನ್ಯ ಪ್ರಕರಣದ ಬಗ್ಗೆ ತೀರ್ಮಾನ ತಗೊಳ್ತಾರೆ. ಸುಮಾರು ಜನ ಕೇಳ್ತಾ ಇದ್ದಾರೆ, ನೀವು ಕೋರ್ಟಿಗೆ ಹೋಗ್ಬೇಕ್ರಿ, ಹೋರಾಟ ಮಾಧ್ಯಮಗಳಲ್ಲಷ್ಟೇ ಹೋರಾಟ ಅಂತ. 7 ತಿಂಗಳ ಹಿಂದೆನೆ ಹೈಕೋರ್ಟಿಗೆ ನಾವು ಹೋಗಾಗಿದೆ, ನಮ್ಮ ಹತ್ರ ಸಾಕ್ಷಿ ಇದೆ ಸ್ವಾಮಿ, ತನಿಖೆ ಮಾಡಿ ಅಂತೇಳಿ ಹೈಕೋರ್ಟಿಗೆ ಡಬಲ್ ಮರ್ಡರ್ ಕೇಸಲ್ಲಿ ವಿಚಾರಣೆಗೆ ಡೇಟೇ ಕೊಡ್ತಾ ಇಲ್ಲ. 7 ತಿಂಗಳಿಂದ CBIಗೆ ತನಿಖೆಗೆ ನಾವೇ ಒತ್ತಾಯ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ ಪ್ರಭಾವಿ ರಾಜ್ಯಸಭಾ ಸದಸ್ಯರು. ತನಿಖೆ ಮಾಡಲಿಕ್ಕೆ ಫಸ್ಟ್ ಗವರ್ಮೆಂಟಿಗೆ, ಹೋಮ್ ಡಿಪಾರ್ಟ್ಮೆಂಟ್ಗೆ ಬರ್ತದೆ. ನಾನು CBI ಒಪ್ಪಿಸಿದಲ್ಲಿ ಮುಖ್ಯಮಂತ್ರಿ ಹೇಳಿದೆ. ನಾನು ಈಗ CBI ಹೇಳಿ ಅವರು ಶಿಫಾರಸು ಮಾಡಲಿ. ಶಾಸಕರೆಲ್ಲ BJP ಅವರು ಅಲ್ಲಿ ಅವರು ಭಾಷಣ ಮಾಡಿದ್ದಾರೆ, 2 ತಿಂಗಳಲ್ಲಿ ನಾವು ನ್ಯಾಯ ತೆಗೆಸ್ಕೊಡ್ತೀವಿ ಅಂತ. 11 ವರ್ಷಗಳ ಕಾಲ ವಿಳಂಬವಾದ ರೀತಿಯಲ್ಲಿ ಅಲ್ಲ, 1-2 ತಿಂಗಳಲ್ಲಿ ನೈಜ ಆರೋಪಿಗಳನ್ನು ಪತ್ತೆ ಹಚ್ಚಿ ಸಮಾಜದ ಮುಂದೆ ಇಡತಕ್ಕಂಥ ಕೆಲಸವನ್ನು 2 ವರ್ಷ ಆಯ್ತು. 2 ತಿಂಗಳಲ್ಲಿ ನೀವು ಅಪರಾಧಿನ ಹಿಡಿತೀನಿ ಅಂತ ಹೇಳಿದ್ದೀರಾ ಸೌಜನ್ಯ ಪ್ರಕರಣದಲ್ಲಿ. 2 ವರ್ಷ ಆಯ್ತು. ಉಗ್ರಗಾಮಿಗಳನ್ನ ಪಾಕಿಸ್ತಾನ ರಕ್ಷಣೆ ಮಾಡ್ತಾ ಇದೆ, ಉಗ್ರಗಾಮಿಗಳನ್ನ ನಮ್ಮ ದೇಶದ ವ್ಯವಸ್ಥೆನೇ ರಕ್ಷಣೆ ಮಾಡ್ತಾ ಇದೆ. ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಶಾಕಿಂಗ್ ಅಪ್ಡೇಟ್ನ ಕೊಟ್ಟಿದ್ರಿ ಅಕ್ವಿಟಲ್ ಕಮಿಟಿಯ ಬಗ್ಗೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ, ಆ್ಯಂಡ್ ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ ಏನು ಈ ಹೋರಾಟಗಳಲ್ಲಿ? ಇದು ಶಾಕಿಂಗ್ ಅಪ್ಡೇಟ್ ಯಾಕೆ ಅಂತ ಹೇಳಿದರೆ, ಇಡೀ ರಾಜ್ಯ ಮತ್ತು ಸೌಜನ್ಯ ಪ್ರಕರಣ ಗೊತ್ತಿರುವಂಥ ಪ್ರತಿಯೊಬ್ಬರು ಕೂಡ ಇಡೀ ರಾಜ್ಯದ ಜನತೆ ಸೌಜನ್ಯ ಪ್ರಕರಣದಲ್ಲಿ ತಪ್ಪು ಎಸಗಿದಂಥ ಅಧಿಕಾರಿಗಳು, ಎರ್ರಿಂಗ್ ಆಫೀಷಿಯಲ್ಸ್ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನ್ಯಾಯಾಲಯ ಹೇಳಿದರೂ ಕೂಡ ರಾಜ್ಯ ಸರ್ಕಾರ ಯಾಕೆ ತಗೊಳ್ತಾ ಇಲ್ಲ ಅಂಥೇಳಿ ನಿರಂತರವಾಗಿ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡ್ತಾನೇ ಇದ್ದಾರೆ. ಈಗ ಸೌಜನ್ಯ ಪ್ರಕರಣ ಅನ್ನೋದು ಸೌಜನ್ಯ ಹೋರಾಟ ಆಗಿ, ಸೌಜನ್ಯ ಚಳುವಳಿಯಾಗಿ ಒಂದು ಮಾಸ್ ಮೂಮೆಂಟ್ ಆಗಿದೆ. ಪ್ರತಿಯೊಬ್ಬರೂ ಕೇಳ್ತಾ ಇದ್ದರೂ ಕೂಡ ರಾಜ್ಯ ಸರ್ಕಾರದ ಈ ಏನು ಸಮಿತಿ ಇದೆಯಲ್ಲ, ಅಕ್ವಿಟಲ್ ಕಮಿಟಿ, ನೋಡಿ ಸ್ವಲ್ಪ ವಿವರವಾಗಿ ಹೇಳ್ತೀನಿ. ಅಕ್ವಿಟಲ್ ಕಮಿಟಿ ಆಗಬೇಕು ಅಂಥೇಳಿ ಇದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್. ಸೌಜನ್ಯ ಪ್ರಕರಣ ಒಂದೇ ಅಲ್ಲ, ಇಡೀ ದೇಶದಲ್ಲಿ ಇಂಥ ಪ್ರಕರಣಗಳಲ್ಲಿ ಅಧಿಕಾರಿಗಳೇ ಅಂದರೆ ತನಿಖಾಧಿಕಾರಿಗಳು ಮತ್ತು ಪ್ರಾಸಿಕ್ಯೂಷನ್ ಅಂತ ಹೇಳಿದರೆ ಅದು ಅಭಿಯೋಜನೆ ಇಲಾಖೆ, ಅಂದರೆ ಕೋರ್ಟ್ನಲ್ಲಿ ವಾದ, ಸರ್ಕಾರದ ಪರವಾಗಿ ವಾದ ವಿವಾದ ಅದರದ್ದೆಲ್ಲ ಅಟೆಂಡ್ ಆಗೋದು ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್. ಅವರು ಬೇಕು ಅಂತಲೇ ನಿಜವಾದ ಅಪರಾಧಿಗಳನ್ನು ರಕ್ಷಣೆ ಮಾಡೋದಕ್ಕೆ ಅಂಥ ಸಾಕಷ್ಟು ಸಂದರ್ಭಗಳಿದೆ, ಸಾಕಷ್ಟು ಕೇಸಸ್ಗಳಿದೆ. ಅಮಾಯಕರನ್ನ ಸಿಕ್ಕಿಸಾಕ್ಸೋದು, ಆನಂತರ ಬೇಕು ಅಂತಲೇ ಬೇಲ್ ಸಿಗಬೇಕಾದಂಥ ಪ್ರಕರಣದಲ್ಲಿ ಬೇಲ್ ಕೊಡದೇ ಇರೋದು, ಈ ಥರ ಕೆಲವೊಂದಿಷ್ಟು ಈ ಸುಪ್ರೀಂ ಕೋರ್ಟಿನ ಗಮನಕ್ಕೆ ಬಂದಾಗ ಸುಪ್ರೀಂ ಕೋರ್ಟ್ 2004ರಲ್ಲಿನೇ ಒಂದು ಆದೇಶ ಹೊರಡಿಸುತ್ತೆ. ಎಲ್ಲ ರಾಜ್ಯ ಸರ್ಕಾರಗಳಿಗೂ ಕೂಡ ಆದೇಶಗಳನ್ನು ಹೊರಡ್ತದೆ, ನಿಮ್ಮ ಸರ್ಕಾರದ ವ್ಯಾಪ್ತಿಯಲ್ಲಿ ಈ ಅಕ್ವಿಟಲ್ ಕಮಿಟಿಯನ್ನು ನೀವು ರಚನೆ ಮಾಡಬೇಕು ಅಂಥೇಳಿ. ಸೊ ಯಾವ ಪ್ರಕರಣದಲ್ಲಿ ಈ ಥರ ಕೋರ್ಟ್ ನಿರ್ದೇಶನ ಕೊಡ್ತದೆ, ಆವಾಗ ಸಮಿತಿಯನ್ನು ಕುತ್ಕೋಬೇಕು, ನೀವು ಸಮಿತಿ ರಚನೆ ಮಾಡಬೇಕು, ಅಧಿಕಾರಿಗಳಿಗೆ, ತಪ್ಪಿತಸ್ಥ ಅಧಿಕಾರಿಗಳಿಗೆ ಶಿಕ್ಷೆಯನ್ನು ಕೊಡಬೇಕು, ಕ್ರಮ ಜರುಗಿಸಬೇಕು ಅಂಥೇಳಿ. ನೋಡಿ, ಇಲ್ಲಿ ಅಕ್ವಿಟಲ್ ಕಮಿಟಿ ಇಷ್ಟೊಂದು ಹೋರಾಟ ನಡೀತಾ ಇದ್ದರೂ ಕೂಡ ಆಲ್ರೆಡಿ 3 ತಿಂಗಳ ಹಿಂದೆನೇ, 3-4 ತಿಂಗಳ ಹಿಂದೆನೇ ಅಕ್ವಿಟಲ್ ಕಮಿಟಿ ರಚನೆ ಮಾಡಿಬಿಟ್ಟಿದ್ದಾರೆ. ರಚನೆ ಮಾಡಿ ಇದ್ರ ಬಗ್ಗೆ ಚರ್ಚೆನೂ ಮಾಡಿದ್ದಾರೆ. ಚರ್ಚೆ ಮಾಡಿ ಬರೀ 2 ದಿನದಲ್ಲಿ ವರದಿನೂ ಕೂಡ ಕೊಟ್ಬಿಟ್ಟಿದ್ದಾರೆ. ಯಾರಿಗೂ ಕೂಡ ಹೇಳಿಲ್ಲ. ಸೊ ನಾನು ಇದಕ್ಕೆ ಶಾಕಿಂಗ್ ಅಪ್ಡೇಟ್ ಅಂತ ಹೇಳ್ತಾ ಇದ್ದೀನಿ. ನಿಜ ಸರ್. ಆನಂತರ ಇದರ ಅರ್ಜಿದಾರರು ಯಾರು, ಅರ್ಜಿ ಹಾಕಿದ್ದು ಯಾರು, ಪೆಟಿಷನರ್ ಯಾರು? ಸೌಜನ್ಯಳ ತಂದೆ. ಈಗ ಅವ್ರು ತೀರ್ಕೊಂಡಿದ್ದಾರೆ, ಬಟ್ ಅವರಿಗೆ ತಂದೆಗೆ ಒಂದು ಪ್ರತಿ ಕೊಡಬೇಕಿತ್ತಲ್ಲ, ಎಲ್ಲಿದೆ ಇಲ್ಲಿ? ಪ್ರತಿನೇ ಕಟ್ಟಿಲ್ಲ. ಅರ್ಜಿದಾರರಿಗೆ ಒಂದು ಕಾಪಿ ಟು ದ ಪೆಟಿಷನರ್ ಅಂತ ಇರಬೇಕಲ್ಲ, ಇಲ್ಲವೇ ಇಲ್ಲ ಇದರಲ್ಲಿ. ಇದರ ಅರ್ಥ ಭಾಳ ಸ್ಪಷ್ಟವಾಗಿದೆ. ಇದನ್ನು ಮುಚ್ಚಿಟ್ಕೊಳ್ಳೋಕೆ ನೋಡಿದ್ರಿ. ಇದು ನಮಗೆ ಸಿಕ್ಕಿದ್ದೇ ಹೆಂಗೆ ಅಂತ ಹೇಳಿದರೆ, ಸೀನಿಯರ್ ಅಡ್ವೊಕೇಟ್ ಶ್ರೀ MR ಬಾಲಕೃಷ್ಣ ಅವರು ತುಂಬ ಕಾಳಜಿ ವಹಿಸಿ ಅವರು ಕೆಲಸ ಮಾಡ್ತಾಯಿದ್ದಾರೆ ಸೌಜನ್ಯ ಪ್ರಕರಣದಲ್ಲಿ. ಈ ಹಿಂದೆನೂ ಕೂಡ ಈ ಅಕ್ವಿಟಲ್ ಕಮಿಟಿ ಬಗ್ಗೆ ಮಾಹಿತಿ ತೆಗೆದಿದ್ದೆ ಅವರು ಅರ್ಜಿ ಹಾಕಿದ ಮೇಲೆ RTIನಲ್ಲಿ ಸಿಕ್ಕಿದೆ. ಅಂದರೆ ಗೌಪ್ಯವಾಗಿ ಇಟ್ಕೊಳ್ಳೋದಕ್ಕೆ ಇದೇನೋ ಈ ದೇಶದ ರಕ್ಷಣಾ ವ್ಯವಸ್ಥೆ ದಾಖಲೆನಾ ಇದು? ನ್ಯೂಕ್ಲಿಯರ್ ಸೈನ್ಸದ ದಾಖಲೆನಾ? ಅಟಾಮಿಕ್ ಎನರ್ಜಿ ದಾಖಲೆನಾ ಅದು?
ಅರ್ಜಿದಾರರಿಗೆ ಕೊಡಬೇಕಾಗಿದ್ದು 4 ತಿಂಗಳಾದರೂ ಯಾಕೆ ಅರ್ಜಿದಾರರಿಗೆ ಕೊಡಲಿಲ್ಲ, ಯಾಕೆ ಕೊಟ್ಟಿಲ್ಲ ಅಂತ ಹೇಳಿದರೆ, ಒಂದು ವೇಳೆ ಅವ್ರಿಗೆ ಈ ಕಾಪಿ ತಲುಪ್ತು ಅಂತ ಹೇಳಿದರೆ ಈ ಅಕ್ವಿಟಲ್ ಕಮಿಟಿ ಮೇಲೇ ಕೋರ್ಟಿಗೆ ಅಪೀಲ್ಗೆ ಹೋಗ್ತಾರೆ, ಈ ನಿರ್ಣಯದ ವಿರುದ್ಧ ಹೋಗ್ತಾರೆ. ನಿರ್ಣಯ ಏನಿದೆ, ನಿರ್ಣಯದಲ್ಲಿ ಹೇಳ್ತಾರೆ, ಇದನ್ನು ಹೈಲೈಟ್ ಮಾಡಿ ತೋರಿಸಿ, ಒಂದು ಪ್ಯಾರ, ಬರೀ 4-5 ಸಾಲು. ಇದು CBI ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ, ಇದು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರ್ತದೆ. ಒಂದು ವೇಳೆ CBI ಏನಾದರೂ ನಮಗೆ ರೆಕಮೆಂಡ್ ಮಾಡಿದರೆ, ತಪ್ಪಿತಸ್ಥ ಅಧಿಕಾರಿಗಳು ಇಂತಿಂಥವರು ಅಂತ ಹೇಳಿದರೆ ನಾವು ಕ್ರಮ ಜರುಗಿಸ್ತೀವಿ ಅಂತ ಹೇಳ್ತಾರೆ ಇದರಲ್ಲಿ, ಈ ವರದಿಯಲ್ಲಿ ಹೇಳ್ತಾರೆ. ಹಾಗಿದ್ರೆ CBIಗೆ ಇವ್ರು ಕಳಿಸ್ಬೇಕಲ್ಲ, ಯಾರು ಕಳಿಸ್ಬೇಕಾಗುತ್ತೆ? CBIಗೆ ಕಳಿಸೋರು ಯಾರು? ನಾ ಕಳಿಸ್ಬೇಕಾ? ಅಥವಾ ಅಲ್ಲಿ ಸೇಬುಹಣ್ಣು ಮಾರ್ತಾ ಇದ್ದಾನಲ್ಲ ಎದುರುಗಡೆ, ಅವ್ನು ಕಳಿಸ್ಬೇಕಾ? ಯಾರು ಕಳಿಸ್ಬೇಕು ಹೇಳಿ? ಇವರೇ ತಾನೇ ಕಳಿಸ್ಬೇಕು. ಎಲ್ಲಿದೆ, ಎಲ್ಲಿ ಕಳಿಸಿದ್ದಾರೆ ಇದರಲ್ಲಿ? ಎಲ್ಲಿ ರೆಫರೆನ್ಸ್ ಎಲ್ಲಿದೆ? ಇಲ್ಲಿ ನಾವು CBIಗೆ ಕಳಿಸಿದ್ದೀವಿ ಅಂತ ಯಾವಲ್ಲಿಯೂ ಕೂಡ ಇದರ ರೆಫರೆನ್ಸ್ ಇಲ್ಲ. ಕುರ್ಚಿ ಬುಡಕೆ ಅವ್ರು ಬುಡಕೆ ಇಟ್ಕೊಂಡು ಕುಂತಿದ್ದಾರೆ. ಇದನ್ನ ಮುಚ್ಚಿಟ್ಟಂಥವ್ರು ಆದರೂ ಯಾರು ಸರ್? ಇವರೇ ಅಧಿಕಾರಿಗಳು. ಅದೇ ಮುಚ್ಚಿಡುವಂತ ಹೇಳಿದವರೇ ಪ್ರಭಾವಿ ವ್ಯಕ್ತಿಗಳು, ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡ್ತಾ ಬಂದಿದ್ದಾರಲ್ಲ, ಯಾರು ಅವ್ರ ಹೆಸರು ತಗೋಬಾರ್ದು ಅಂತ ಕೋರ್ಟ್ ಆದೇಶ ತೊಗೊಂಡಿದ್ದಾರಲ್ಲ ಅವರೇ. ನಮ್ಮ ಹೆಸರು ತಗೋಬೇಡಿ, ನಾವು ಬಹಳ ಪೂಜ್ಯರು, ನಮಗೆ ಅಂಥ ಬಿರುದು ಬಂದಿದೆ, ನಮಗಂದರೆ ದೇವಸ್ಥಾನಕ್ಕೆ ಅಂದಂಗೆ ಅಂತ ಯಾರು ಹೇಳಿದಾರಲ್ಲ ಅವ್ರ ಡೈರೆಕ್ಷನ್ ಮೇಲೆ ಇದೆಲ್ಲ ಆಗಿತ್ತು. ಆನಂತರ ಇದರಲ್ಲಿ ಇರ್ತಕ್ಕಂತಹ ಒಬ್ಬ ಅಧಿಕಾರಿ, ಅಕ್ವಿಟಲ್ ಕಮಿಟಿಯಲ್ಲಿ ಸದಸ್ಯರು ಇರ್ತಾರಲ್ಲ, ಒಬ್ಬರು ಅಧಿಕಾರಿ ಪೂರ್ತಿ ಇದರ ಡಿಸಿಷನ್ ಕೊಡುವುದೇ ಇದರಲ್ಲಿ ಪ್ರಾಸಿಕ್ಯೂಷನ್ ಹೆಡ್ ಆಫ್ ದ ಸ್ಟೇಟ್, ಈ ರಾಜ್ಯದ ಪ್ರಾಸಿಕ್ಯೂಷನ್ದ ಮುಖ್ಯ ನಿರ್ದೇಶಕರು. ಅವ್ರ ಮೇಲೆ FIR ಆಗಿದೆ ರೀ, ಫೋರ್ಜರ್. ಇದು FIR ನಂಬರ್ ನೋಡಿ, ಕ್ರೈಮ್ ನಂಬರ್ 85/2005. ಸಹಿಯನ್ನ ಫೋರ್ಜರಿ ಮಾಡಿರುವಂತದ್ದು. ಸದ್ಯ ನಕಲಿ ಸಹಿ ಮಾಡಿದ ಅಧಿಕಾರಿ ವಿರುದ್ಧ ಹಲ್ಸೂರ್ಗೇಟ್ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಈಕೆ ಅಂದ್ರೆ ಇದೊಂದೇ ಪ್ರಕರಣ ಅಲ್ಲ, ಬೇರೆ ಬೇರೆ ರೀತಿಯಾದಂತಹ ಪ್ರಕರಣವನ್ನ ಕೂಡ ಮಾಡಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಹಣವನ್ನ ಕೂಡ ವಸೂಲಿ ಮಾಡಿದ್ದಾರೆ ಅನ್ನೋ ವಿಚಾರ ಕೂಡ ಪ್ರಾಥಮಿಕ ತನಿಖೆಯಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಸೊ ಸದ್ಯ ನಕಲಿ ಸಹಿ ಮಾಡಿದ ಅಧಿಕಾರಿ ಅಂಜಲಿ ದೇವಿ ವಿರುದ್ಧ ಈಗಾಗಲೇ ತನಿಖೆ ಕೂಡ ಮುಂದುವರೆದಿದೆ. ಸೊ ಪ್ರಾಥಮಿಕ ತನಿಖೆಯಲ್ಲಿ ಕೆಲವೊಂದು ವಿಚಾರ ಬಯಲಾಗಿರುವಂತದ್ದು. ಸೊ FIR ದಾಖಲಾದ ಕಾರಣ ಮುಂಬರುವಂತಹ ದಿನಗಳಲ್ಲಿ ಬಂಧನ ಆಗುವ ಸಾಧ್ಯತೆ ಕೂಡ ಇರುವಂತದ್ದು. ಸಹಿ ನಕಲು ಮಾಡಿದ್ದಕ್ಕೆ ಅವ್ರ ಮೇಲೆ FIR ಆಗಿ 10 ದಿನ ಅಬ್ಸ್ಕಾಂಡಿಂಗ್ ಇದ್ದಾರೆ. ಅವರು ಈ ಅಕ್ವಿಟಲ್ ಕಮಿಟಿ ಮೆಂಬರ್. ಶಿ ಈಸ್ ಒನ್ ಆಫ್ ದ ಡಿಸಿಷನ್ ಮೇಕರ್. ಇಂಥವ್ರನ್ನೂ ಇಟ್ಕೊಂಡು ಸೌಜನ್ಯ ಪ್ರಕರಣದ ಬಗ್ಗೆ, ಇಂಥ ಅಧಿಕಾರಿಗಳು ಸೌಜನ್ಯ ಪ್ರಕರಣದ ಬಗ್ಗೆ ತೀರ್ಮಾನ ತಗೊಳ್ತಾರೆ. ಹೆಂಗೆ ನಂಬ್ತೀರಿ ವ್ಯವಸ್ಥೆನ? ಈಗ ಏನು ಹೋರಾಟಗಳು ನಡೀತಾ ಇತ್ತು ಅಕ್ವಿಟಲ್ ಕಮಿಟಿ ಅಂತ ಜನ ಏನು ದಂಗೆ ಹೇಳ್ತಾ ಇದ್ರು. ಸೊ ಇದಕ್ಕೆಲ್ಲ ಇವರು ಕೂಡ ಕಾರಣ ಆಗ್ತಾರೆ ಅಂತ ಹೇಳಿ ನಿಜವಾಗಲೂ ಕೂಡ ದಂಗೆ ನೋಡಿ ನಾನು ಹೇಳ್ತಾ ಇದ್ದೀನಿ, ನಾವು ಪ್ರತಿಯೊಂದನ್ನು ಕೂಡ ನ್ಯಾಯಾಲಯದ ಮೇಲೇ ನಂಬಿಕೆ ಇಟ್ಟಂಥವ್ರು. ಆದರೆ ನ್ಯಾಯಾಂಗ ವ್ಯವಸ್ಥೆನೇ ಬೆನ್ನಿಗೆ ಚೂರಿ ಹಾಕಿದರೆ, ಇಲ್ಲಿ ಒಂದು ಮಾತು ಹೇಳ್ತಾ ಇದ್ದೀನಿ ನಾನು, ಉಗ್ರವಾದಿಗಳನ್ನು ಯಾವ ರೀತಿ ಪಾಕಿಸ್ತಾನ ರಕ್ಷಣೆ ಮಾಡ್ತಾ ಇದೆ, ಈ ಉಗ್ರಕಾಮಿಗಳನ್ನು ಭಾರತ ದೇಶದ ಸರ್ಕಾರಗಳು, ಈ ದೇಶದ ನ್ಯಾಯಾಂಗ ವ್ಯವಸ್ಥೆನೇ ಉಗ್ರಕಾಮಿಗಳನ್ನು, ಅವರು ಉಗ್ರಕಾಮಿಗಳು, ಕಾಮುಕರು, ಕೊಲೆಗಡಕರು, ಹೀಗಾಗಿ ಅವ್ರನ್ನ ಉಗ್ರಕಾಮಿಗಳು ಅಂಥೇಳಿ ನಮ್ಮ ಒಬ್ಬರು ತುಂಬ ಚೆನ್ನಾಗಿ ಬರೆದಿದ್ದರು ಸೋಷಿಯಲ್ ಮೀಡಿಯಾದಲ್ಲಿ, ರಾಜೇಶ್ ಅಂಥೇಳಿ. ಉಗ್ರಕಾಮಿಗಳು ಮತ್ತು ಉಗ್ರಗಾಮಿಗಳು ಇಬ್ಬರನ್ನೂ ನಿರ್ನಾಮ ಮಾಡಿದಾಗ ಮಾತ್ರ ಭಾರತ ಮಾತೆ ಪವಿತ್ರಳಾಗ್ತಾಳೆ, ಭಾರತ ಮಾತೆಗೆ ಒಂದು ನ್ಯಾಯ ಸಿಗುತ್ತೆ. ಪವಿತ್ರಳಾಗ್ತಾಳಲ್ಲ, ಭಾರತ ಮಾತೆ ಯಾವತ್ತಿಗೂ ಪವಿತ್ರಳೆ, ಭಾರತ ಮಾತೆಗೆ ಒಂದು ನ್ಯಾಯ ಸಿಗುತ್ತೆ ಅಂಥೇಳಿ. ಅಲ್ಲ ರೀ, ಈ ದೇಶದ ನ್ಯಾಯಾಂಗ ವ್ಯವಸ್ಥೆನೇ ರಕ್ಷಣೆ ಮಾಡ್ತಾ ಇದೆ ಇವರಿಗೆ, ಉಗ್ರಕಾಮಿಗಳಿಗೆ. ಅಷ್ಟೆಲ್ಲ ದಂಗೆ ಇದ್ರೂ ಇಂಥ ವಿಷಯಕ್ಕೋಸ್ಕರ ಜನಗಳು ಹೇಳ್ತಾ ಇದ್ದಾರೆ ಅಂತ ಗೊತ್ತಿದ್ರು ಮುಚ್ಚಿಡುವಂಥದ್ದು ಇದರಿಂದ ಕ್ಲಿಯರ್ ಆಗುತ್ತೆ. ಇದು ಯಾಕೆ ಮುಚ್ಚಿಡ್ಬೇಕಿದ್ನ? ಹೌದು. ಸೊ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡೋದಕ್ಕೆ ಸರ್ಕಾರವೇ ನಿಂತಿದೆ. DK ಶಿವಕುಮಾರ್ ಡ್ರಾಮಾ ಮಾಡಿದ್ದೇನು, ಮೊನ್ನೆ ಹೋಗಿ ಆರ್ಡರ್ ಕಾಪಿ ಕೊಡು ತಗೊಂಡು ಬಾ. ಆ DK ಶಿವಕುಮಾರ್ ಅವ್ರಿಗೆ ಒಂದು ನಿಮಿಷ ಪಾಪ ಆ ತಾಯಿನ ಕುಂದ್ರಿಸಿ ಮಾತಾಡಿಸುವಂಥ ಒಂದು ಸೌಜನ್ಯತೆ ಇಲ್ಲ ಅವರಿಗೆ. ನನ್ನ ಮಗಳಿಗೆ ನೀವು ನ್ಯಾಯ ತೆಗೆಸ್ಕೊಡ್ಬೇಕು, ನನ್ನ ಮಗಳನ್ನ ಅತ್ಯಾಚಾರ ಮಾಡಿದ್ದಾರೆ. ನಮ್ಮ ಮಗಳಿಗೆ ನೇತ್ರಾವತಿಯಲ್ಲಿ ಕಲ್ಕೊಂಡು ಹೋಗಿ ಅತ್ಯಾಚಾರ ಕೊಲೆ ಮಾಡಿದರೆ 13 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀನಿ. ಇದುವರೆಗೆ ನನಗೆ ನ್ಯಾಯ ಸಿಗ್ತಿಲ್ಲ. ಇವತ್ತು ನೀವು ನ್ಯಾಯ ತೆಗೆದುಕೊಡ್ಬೇಕು. ಮಗಳ ಮುಖ ನೋಡಿಬೇಕಾದ್ರೆ
ಸೌಜನ್ಯ ಕೇಸ್ ಬಗ್ಗೆ ಏನ್ ಹೇಳ್ತೀರಾ ಸರ್? 1 ವರ್ಷ ಆಯ್ತು ಸರ್, ಇನ್ನು ಅಕ್ಯೂಟಲ್ ಕಮಿಟಿ ರಚನೆ ಆಗ್ಲಿಲ್ಲ ಸರ್. ಏನ್ ಹೇಳ್ತೀರಾ ಸರ್? ಸರ್ ಇದಕ್ಕೇನ್ ಹೇಳ್ತೀರಾ ಸರ್? 1 ವರ್ಷ ಆಯ್ತು ಸರ್, ಇನ್ನೂ ಮಾಡ್ಲಿಲ್ಲ ಸರ್. ಕಿವುಡರು ಮೂಗರು ರೀತಿ ಹೋಗ್ತಾರೆ. ಹಾಂ, ಆಮೇಲೆ ನಿಮ್ಮ ರಕ್ಷಣೆಗೆ ನಾವು ನಿಂತಿದ್ದೇವೆ ಶ್ರೀಗಳೇ ಅಂಥೇಳಿ, ಇದೇ ಅವರು ಮಾಡಿರುವಂಥ ರಕ್ಷಣೆ. ನಮಗೆ ಬರೋದಿಲ್ಲ, CBI ಮಾಡಲಿ ಅಂಥೇಳಿ ಮಾಡಿ ಮುಚ್ಚಿಟ್ಕೊಂಡಿದ್ದಾರಲ್ಲ, ಅದು ಅವರು ಮಾಡ್ತಾ ಇರುವಂಥ DK ಶಿವಕುಮಾರ್ ಅಂತವರು ಮಾಡ್ತಾ ಇರುವಂಥ ರಕ್ಷಣೆ. ನನ್ನಂತ ನೂರಾರು DK ಶಿವಕುಮಾರ್ ಈ ಕ್ಷೇತ್ರವನ್ನ ನಿಮ್ಮನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡ್ತಾರೆ ಅಂತ ಮಾತನ್ನ ಹೇಳಿ ಸುಮಾರು ಜನ ಕೇಳ್ತಾ ಇದ್ದಾರೆ, ನೀವು ಕೋರ್ಟಿಗೆ ಹೋಗ್ಬೇಕ್ರಿ, ಮಾಧ್ಯಮಗಳಲ್ಲಷ್ಟೇ ಇವರ ಹೋರಾಟ ಅಂತ. ಹೋರಾಟ ಮಾಧ್ಯಮಗಳಲ್ಲಷ್ಟೇ ಹೋರಾಟ ಅಂತ. ದಯವಿಟ್ಟು ಎಲ್ಲರೂ ಕೂಡ ಕಿವಿಗಟ್ಟು ಕೇಳಿಸ್ಕೊಳ್ಳಿ ನನ್ನ ಮಾತನ್ನು. ಕೆಲವರು ಇನ್ನೋಸೆಂಟಾಗಿ ಕೇಳ್ತಾ ಇದ್ದಾರೆ, ಕರೆಕ್ಟ್ ಇದೆ ಅವ್ರು ಕೇಳೋದ್ರಲ್ಲಿ, ತಪ್ಪೇನಿಲ್ಲ. ಇನ್ನು ಕೆಲವೊಬ್ಬರು ಬೇಕು ಅಂತಲೇ ನಮ್ಮನ್ನು ಪ್ರವೋಕ್ ಮಾಡೋಕೆ ಕೇಳ್ತಾ ಇದ್ದಾರೆ, ಅಂದರೆ ನಾವು ಸಾಕ್ಷಿಗಳನ್ನು ಹೇಳಿಬಿಡ್ಲಿ, ಮೀಡಿಯಾ ಮುಂದೆ ಹೇಳಿಬಿಡ್ಲಿ ಅಂಥೇಳಿ. ಎಲ್ರಿಗೂ ನಾನು ಒಂದು ಉತ್ತರ ಕೊಡ್ತಾ ಇದ್ದೀನಿ, ಒಂದು ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ. 7 ತಿಂಗಳ ಹಿಂದೆಯೇ ಹೈಕೋರ್ಟಿಗೆ ನಾವು ಹೋಗಾಗಿದೆ, ನಮ್ಮ ಹತ್ರ ಸಾಕ್ಷಿ ಇದೆ ಸ್ವಾಮಿ, ತನಿಖೆ ಮಾಡಿ ಅಂತೇಳಿ ಹೈಕೋರ್ಟಿಗೆ ಡಬಲ್ ಮರ್ಡರ್ ಕೇಸಲ್ಲಿ 7 ತಿಂಗಳ ನಂತರ ಬರೀ ಡೇಟ್ ಇವತ್ತಿನವರೆಗೂ ಕೂಡ ಅದರದ್ದು ನ್ಯಾಯಾಲಯದಲ್ಲಿ ವಿಚಾರಣೆಗೆ ಡೇಟೇ ಕೊಡ್ತಾ ಇಲ್ಲ. 7 ತಿಂಗಳಿಂದ ಅಪ್ಪಿತಪ್ಪಿ ನಾವು ಏನು ಫೈಲ್ ಮಾಡಿದ್ದೀವಲ್ಲ, ಫೈಲ್ ಮಾಡಿದಲ್ಲಿ ನೋಡಿ ಈ ಥರ ಸಾಕ್ಷಿ ನಮ್ಮ ಹತ್ರ ಇದೆ, ಎವಿಡೆನ್ಸ್ ನಮ್ಮ ಹತ್ರ ಇದೆ ಅಂತ ಹೇಳಿದರೆ ಆ ಸಾಕ್ಷಿಗತಿ ಏನಾಗ್ತಿತ್ತು? ಇವತ್ತು ಕೊಲೆ ಮಾಡಿ ಬಿಸಾಕಿತ್ತಿದ್ರು ಕಾಡಲ್ಲಿ, ನೇತ್ರಾವತಿ ತೀರದಲ್ಲಿ. ಈಗ ಸಾಕ್ಷಿಗಳನ್ನು ಮೀಡಿಯಾ ಮುಂದೆ ಹೇಳೋ ಅವಶ್ಯಕತೆ ಏನಿದೆ? ಯಾಕೆ ಹೇಳಬೇಕು? ಕೋರ್ಟಿಗೆ ತಾನೇ ಕೊಡಬೇಕು. ಇಟ್ ಈಸ್ ದ ಪ್ರಾಪರ್ ಪ್ಲಾಟ್ಫಾರ್ಮ್, ಇಟ್ ಈಸ್ ದ ಪ್ರಾಪರ್ ಅಥಾರಿಟಿ. ಅದು ನಮ್ಮಂದು ಕೇಳೋದು. ನಾವು ಕೋರ್ಟಿಗೆ ಹೇಳಾಗಿ 7 ತಿಂಗಳಾಯಿತು, ನಾವು ರೆಡಿ ಇದ್ದೀವಿ, ತನಿಖೆ ಪ್ರಾರಂಭ ಮಾಡಿಸಿ ಅಂತ ಹೇಳಿ 7 ತಿಂಗಳಾಯಿತು. 7 months ಇನ್ ದ ಹೈಕೋರ್ಟ್ ಆಫ್ ಕರ್ನಾಟಕ, ಆನರೇಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ನಮ್ಮ ಫೈಲನ್ನು, ಲಿಸ್ಟೆಡ್ ಆಗಿದೆ, ವಿಚಾರಣೆಗೆ ಡೇಟೇ ಕೊಡ್ತಾ ಇಲ್ಲ. ದಸರಾಕ್ಕಿಂತ ಹಿಂದೆನೇ 2024 ಬಿಫೋರ್ ದಸರಾನೇ ನಾವು ಕೊಟ್ಟಿದ್ದೀವಿ, ಅಕ್ಸೆಪ್ಟ್ ಮಾಡ್ಕೊಂಡಿದ್ದೆ, ಹೌದು ನಿಮ್ಮ ಇದನ್ನು ಸರಿ ಇದೆ ಅಂತೇಳಿ. ವಿಚಾರಣೆಗೆ ಡೇಟ್ ಕೊಡಬೇಕಲ್ಲ, ಅದನ್ನೆಲ್ಲ ಮೀಡಿಯಾ ಮುಂದೆ ಹೇಳೋಕ್ಕಾಗತ್ತಾ ನಾವು ಮಾಧ್ಯಮದ ಮುಂದೆ? ಅದಕ್ಕೋಸ್ಕರ ನಾವು ಏನು ಬಾಯಿ ಬಿಡ್ತಾ ಇಲ್ಲ. ಬಾಯಿ ಬಿಟ್ಟು ನೋಡಿ, ಮೋಸ್ಟ್ ಸೆನ್ಸಿಟಿವ್. ಮತ್ತು ಅವ್ರು ಇದ್ದಾರಲ್ಲ, ಎಷ್ಟೋ ಸೌಜನ್ಯ ಪ್ರಕರಣದಲ್ಲಿನೇ ಕಡಿಮೆ ಒಂದು 7 ಜನರನ್ನ ಕೊಂದು ಹಾಕಿದ್ದಾರೆ. ಇವ್ರನ್ನ ಕೊಂದು ಹಾಕೋದಿಲ್ಲ ಅಂತೇಳಿ 100% ಕೊಂದು ಹಾಕ್ತಾರೆ. ಅದ್ರ ಸಲುವಾಗಿ ನಾವು ನ್ಯಾಯಾಲಯಕ್ಕೇ ಹೇಳಿದ್ದೀವಿ, ನಮ್ಮ ಹತ್ರ ಎಲ್ಲ ಸಾಕ್ಷಿ ಇದೆ ಸ್ವಾಮಿ, ನಮಗೆ ಅವಕಾಶ ಕೊಡಿ ಅಂತ. ನ್ಯಾಯಾಲಯ ಇನ್ನೂ ಡೇಟೇ ಕೊಡ್ತಾ ಇಲ್ಲ. ಎಲ್ಲವನ್ನೂ ಮೀಡಿಯಾ ಮುಂದೆ ಹೇಳೋಕ್ಕಾಗಲ್ಲ ನಾವು. ಸೆನ್ಸಿಟಿವ್ ಕೇಸು, ಇಟ್ ಈಸ್ ಲೈಕ್ ಎನ್ ವಾರ್. ಈಗ ಜಮ್ಮು ಕಾಶ್ಮೀರದಲ್ಲಿ ಇಂಡೋ ಪಾಕ್ ಈಗ ಯುದ್ಧ ಸ್ಟಾರ್ಟ್ ಆಗಿದೆ. ಇಂಡಿಯನ್ ಆರ್ಮಿ ಹೇಳ್ತದ ನಾಳೆ ಅವ್ನ ಮನೆಗೆ ಹೋಗ್ತೀವಿ, ಅವ್ನು ಹಿಡಿತೀವಿ ಅಂತ ಹೇಳ್ತಾರ? ಇದು ಕೂಡ ಉಗ್ರ ಕಾಮಿಗಳ ವಿರುದ್ಧ, ಅತ್ಯಾಚಾರಿಗಳ ವಿರುದ್ಧ ಇರತಕ್ಕಂಥ ಯುದ್ಧ. ಇದು ಪ್ರತಿಯೊಂದನ್ನು ಮೀಡಿಯಾಕ್ಕೆ ಹೇಳೋಕ್ಕಾಗೋದಿಲ್ಲ. ಕೋರ್ಟಲ್ಲೇ ಏನು ನಡೀತಾ ಇದೆ ಅಂತ ಹೇಳಿ ನಮ್ಮ ಅಡ್ವೊಕೇಟ್ ಹೇಳಿದಾಗ ಮಾತ್ರ ನಾವು ಹೇಳಬೇಕಾಗತ್ತೆ. ಕೋರ್ಟಿನ ನಿರ್ಣಯ ಬಂದಾಗ ಮಾತ್ರ ಹೇಳಬೇಕಾಗತ್ತೆ. ನಿರ್ಣಯ ಬರದೆ ನಾವು ಹೇಳೋಕ್ಕಾಗೋದಿಲ್ಲ. ಹೇಳಿದರೆ ಅವ್ರನ್ನ ಅತ್ಯಾಚಾರಿಗಳನ್ನು ಎಚ್ಚರಿಸ್ದಂಗೆ ಆಗುತ್ತೆ, ನಾವು ಅಲರ್ಟ್ ಮಾಡ್ದಂಗೆ ಆಗುತ್ತೆ. ನಾವು ಹೇಳ್ತಾ ಇಲ್ಲ, ಅವ್ರು ಗೇಲಿ ಮಾಡ್ತಾ ಇದ್ದಾರೆ, ನಮ್ಮನ್ನು ಒಂದು ಸಾಕ್ಷಿನೇ ಇಲ್ಲ ಅಂತ ಗೇಲಿ ಮಾಡ್ತಾರೆ, ಮಾಡಲಿ, ನಾವು ಅನಿಸ್ಕೋತೀವಿ, ಅನಿಸ್ಕೊಳ್ಳೋಕ್ಕೂ ಇರೋದು ನಾವು. ಗೇಲಿ ಮಾಡಲಿ, ನಾವು ಎಲ್ಲವನ್ನೂ ಅನಿಸ್ಕೊಳಕ್ತಾ ಇರ್ತೀವಿ. ಬಟ್ ಹೇಳ್ತಾರಲ್ಲ, ಕೋರ್ಟಿಗೆ ಯಾಕೆ ಹೋಗ್ತಾರಲ್ಲ ಅಂತೇಳಿ 7 ತಿಂಗಳ ಹಿಂದೆಯೇ ಹೋಗಿದ್ದೇವೆ. ಆ ನಂತರ ಸೌಜನ್ಯ ಪ್ರಕರಣದಲ್ಲಿ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಫೈಲ್ ಆದಂಥ ಸಂದರ್ಭದಲ್ಲಿನೇ ಸೌಜನ್ಯರ ತಂದೆ ತೀರ್ಕೊಂಡಿತ್ತು. ಈಗ ಸುಪ್ರೀಂ ಕೋರ್ಟ್ ಅಪೀಲ್ಗೆ ಹೋಗ್ಬೇಕಾಗದಂಥವ್ರು, ಯಾಕಂದ್ರೆ ಇದರಲ್ಲಿ ದೂರದಾರ ಅವರೇ ಅಲ್ವಾ, ದೂರದಾರ ಅವರೇ ಆಗಿರೋದ್ರಿಂದ ಅವ್ರು ಹೋಗ್ಬೇಕಾಗಿತ್ತು, ಇದಕ್ಕೆ ಪೆಟಿಷನರ್ ಅವರಾಗಬೇಕಾಗಿತ್ತು. ಬಟ್ ಆ ಫೈಲ್ ಮಾಡಿದಂಥ ಸಂದರ್ಭದಲ್ಲೇ ಅವ್ರದ್ದು ತೀರ್ಕೊಂಡ್ರು ಅವರು. ಅಂದರೆ ಸುಪ್ರೀಂ ಕೋರ್ಟಿಗೆ ಈ ಸೌಜನ್ಯ ಕೇಸ್ ಹೋಗಿದೆ. ಹೌದು, ಖಂಡಿತ ಹೋಗಿದೆ. ಪ್ರತಿಯೊಂದನ್ನು ನಾವು ಹೇಳೋಕ್ಕಾಗಲ್ಲ ಸರ್, ಎಲ್ಲನೂ ಹಾಕೋ ಸಂದರ್ಭ ನಾಳೆ ಹೋಗ್ತೀವಿ, ನಾಡ್ದು ಹೋಗ್ತೀವಿ, ನಾವು ಯಾಕೆ ಹೇಳಬೇಕು ಅದನ್ನ? ನಾಟ್ ಇಂಪಾರ್ಟೆಂಟ್, ನಾಟ್ ನೆಸರಿ. ಅವ್ರು ಟೀಕೆ ಮಾಡೋರು ಮಾಡಲಿ, ನೋ ಪ್ರಾಬ್ಲಮ್. ಸರ್, ಈಗ ನೆಕ್ಸ್ಟ್ ಸ್ಟೆಪ್ ಏನು ಸರ್ ಈಗ ಸೌಜನ್ಯ ಪ್ರಕರಣದಲ್ಲಿ? ಸರ್, ಇದರಲ್ಲಿ ಒಂದು ಏನಂತ ಹೇಳಿದರೆ,
ಜನರ ಆಗ್ರಹ ಕೂಡ ಬರಬೇಕಾಗತ್ತೆ. ಮಾಡ್ತಾ ಇದ್ದಾರೆ ಎಲ್ಲ. ಈಗ ಒಂದು ದೊಡ್ಡ ಮಟ್ಟದ ಹೋರಾಟ ಆಗಬೇಕು, ಅಂದರೆ ಜಾಗೃತಿ ಆಗಬೇಕು. ಆ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಹೋರಾಟಗಾರರಿಂದ ಏನಾಗಬೇಕು? ನಮ್ಮಿಂದ ನ್ಯಾಯಾಲಯದಲ್ಲಿ ನಮಗೆ ಒಳ್ಳೆಯ ಅಡ್ವೊಕೇಟ್ ಇದ್ದಾರೆ. ಅಡ್ವೊಕೇಟ್ KV ಧನಂಜಯ ಆ್ಯಂಡ್ ಅಸೋಸಿಯೇಟ್ಸ್ ಅಂತ. ತುಂಬ ಒಂದೇ ₹1 ನಮ್ಮ ಕಡೆಯಿಂದ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡ್ತಾ ಇದ್ದಾರೆ. ಆನಂತರ ನೀವು ನೋಡಿದ್ರಲ್ಲ ಶ್ರೀ MR ಬಾಲಕೃಷ್ಣ ಅಂತ ಸೀನಿಯರ್ ಅಡ್ವೊಕೇಟ್, ಅವರು RTI ತೆಗೆದು ಅವರು ಕೂಡ ಫೈಟ್ ಮಾಡ್ತಾ ಇದ್ದಾರೆ. ಆನಂತರ ಡೆಲ್ಲಿಯಲ್ಲಿ ಕೂಡ ಒಂದು ಅಡ್ವೊಕೇಟ್ ಟೀಮ್ ಇದೆ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೌಜನ್ಯ ಪ್ರಕರಣದ ಕುಸುಮಾವತಿ ಅವರೇ ಈಗ ಫೈಲ್ ಮಾಡ್ತಾ ಇದ್ದಾರೆ ಮರು ತನಿಖೆಗೋಸ್ಕರ. ಸೊ ಆ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಆಮೇಲೆ ಇದರಲ್ಲಿ ನೋಡಿ, ಇವರು ಪ್ರತಿಯೊಂದು ಇವ್ರು ನಮಗೆ ಹೇಳ್ತಾರಲ್ಲ, ನೀವು ಯಾಕೆ ಮಾಧ್ಯಮದಲ್ಲಿ, ಇವ್ರು ಏನು ಮಾಡ್ತಾ ಇದ್ದಾರೆ? ಸುಳ್ಳು ಸುದ್ದಿ ಯಾವ ರೀತಿ ಹಬ್ಬಿಸ್ತಾ ಇದ್ದಾರೆ? ಹಾಂ, ನಾನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಏನೋ ಡ್ರಿಂಕ್ಸ್ ಮಾಡಿದ್ವಂತೆ. ಅವರು ಡ್ರಿಂಕ್ಸ್ ಮಾಡೋದು ಬಿಟ್ಟು ಒಂದು 8-10 ವರ್ಷ ಆಯಿತು, ನಾನು ಬಿಟ್ಟು ಒಂದು 2 ವರ್ಷ ಆಯಿತು. ಹೌದು, ನೀವು ಹೇಳಿದ್ದೀರ ಮಾಧ್ಯಮದಲ್ಲಿ. ಹಾಂ, ಅಂದರೆ ಈ ಸುಖ ಸುಮ್ಮನೆ ಕೆಟ್ಟದಾಗಿ ಆಮೇಲೆ ಕುಸುಮಾವತಿ ಅವ್ರ ಬಗ್ಗೆ ಕೆಟ್ಟದಾಗಿ ಇದು ಮಾಡೋದು, ಸೌಜನ್ಯ ಹೋರಾಟಗಾರರ ಮೇಲೆ, ಮಹಿಳೆಯರ ಮೇಲೆ ಕೆಟ್ಟದಾಗಿ ಬೈಯೋದು. ಹಾಂ, ಇವ್ರಿಗೆ ಅರ್ಥ ಆಗಲ್ವಾ? ಪರಮ ಪೂಜ್ಯರು ಅಂತ ಅನಿಸ್ಕೊಂಡವ್ರಲ್ಲ ಇವರು. ಇನ್ನೂ ಒಂದು ವ್ಯಾಲಿಡ್ ಪ್ರಶ್ನೆಗಳನ್ನು ಕೇಳ್ತೀನಿ ನಾನು ಇಲ್ಲಿ. ಟೀಕೆ ಟಿಪ್ಪಣಿಗೆ ಬೇಡ, ಲೆಟಸ್ ಅದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಅವ್ರು ಹೇಳ್ತಾ ಇದ್ದಿದ್ದೇನು? CBIಗೆ ತನಿಖೆಗೆ ನಾವೇ ಒತ್ತಾಯ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಹೌದು. ಯಾರು? ಪ್ರಭಾವಿ ರಾಜ್ಯಸಭಾ ಸದಸ್ಯರು, ಪರಮ ಪೂಜ್ಯರು, ಕಾಮಂದರು. ತನಿಖೆ ಮಾಡಲಿಕ್ಕೆ ಫಸ್ಟ್ ಗೌರ್ಮೆಂಟಿಗೆ, ಹೋಮ್ ಡಿಪಾರ್ಟ್ಮೆಂಟಿಗೆ ಬರ್ತದೆ. ನಾನು CBIಗೆ ಒಪ್ಪಿಸಿದಲ್ಲಿ ಮುಖ್ಯಮಂತ್ರಿ ಹೇಳಿದೆ ನಾನು. ಈಗ ಅವ್ರಿಗೆ ಏನು ಪರಿಣಾಮ ಕೊಟ್ಟರು, ನಮ್ಮ ಸಂಬಂಧ ಏನಿಲ್ಲ ಅದಕ್ಕೆ. ಅವರೇ CBIಗೆ ಒತ್ತಾಯ ಮಾಡಿ ಪ್ರಕರಣವನ್ನು ತನಿಖೆ ಮಾಡಿಸಿದ್ದಾದರೆ, ಈಗಲೂ ಕೂಡ ಈಗ ಅವರು ಇದರಲ್ಲಿ ಏನಿದೆ, CBI ನಮಗೆ ರೆಕಮೆಂಡ್ ಮಾಡಲಿ ಅಂತ ಹೇಳಿದೆಯಲ್ಲ, ಈಗ CBIಗೆ ಹೇಳಿ ಅವರು ಶಿಫಾರಸು ಮಾಡಲಿ. ಯಾಕಂದರೆ ಅವ್ರ ಕಾಲೇಜಿನ ಹೆಣ್ಮಗಳಲ್ಲ, ಅವ್ರ ಮನೆ ಅಂಗಳದಲ್ಲಿ ಆಗಿದ್ದಲ್ಲ, ಅವ್ರ ಮನೆ ಅಂಗಳದಲ್ಲಿ ಹೆಣ ಬಿದ್ದಿದ್ದಲ್ಲ. ಇಡೀ ಧರ್ಮಸ್ಥಳ ಅವ್ರ ಗ್ರಾಮ ಅವ್ರ ಮನೆ ಅಂಗಳ ತಾನೇ. ಹಾಂ, ಅಲ್ಲಿ ಒಂದು ಹುಲ್ಲು, ಇವರ ಅನುಮತಿ ಇಲ್ಲದೆ ಒಂದು ಹುಲ್ಲು ಕಡ್ಡಿನೂ ಕೂಡ ಅಲ್ಲಾಡೋದಿಲ್ಲ. ಒಂದು ಹೇಳಿಕೆಯಿದೆ, ಪರಮಾತ್ಮನ ಆದೇಶ ಇಲ್ಲದೇ ಒಂದು ಹುಲ್ಲು ಕಡ್ಡಿ ಅಲ್ಲಾಡಲ್ಲ. ಇವರು ದೇವರಲ್ವಾ? ಇವರೇ ದೇವರು ಅಂತ ಹೇಳ್ಕೊತಾರಲ್ಲ. ಹಾಂ, ಇವರು ಮತ್ತು ಇವರ ಮನೆ ಅಂಗಳದಲ್ಲಿ ಬಿದ್ದಂತಹ ಆ ಸೌಜನ್ಯಳ ಹೆಣ, ಇವ್ರ ಮನೆ ಅಂಗಳದಲ್ಲಿ ನಡೆದಂಥ ಕಗ್ಗೊಲೆ, ಅತ್ಯಾಚಾರ ಹೇಳಿ. ಇವ್ರದೇ ಇನ್ಸ್ಟಿಟ್ಯೂಟು, ಇವ್ರದೇ ಕಾಲೇಜಿನಲ್ಲಿ ಓದ್ತಾ ಇದ್ದಂಥವಳು, ಅವ್ರಿಗಷ್ಟು ಜವಾಬ್ದಾರಿ ಬೇಡವಾ? ಹೋಗಲಿ, ನಮ್ಮೆಲ್ಲರನ್ನೂ ಕರ್ಕೊಂಡು, ನಮ್ಮನ್ನು ಬೇಡ, ಸೌಜನ್ಯ ಕುಟುಂಬವನ್ನು ಕರ್ಕೊಂಡು ಹೋಗಲಿ CBI ಕಚೇರಿಗೆ, ಅದು ಪ್ರೈಮ್ ಮಿನಿಸ್ಟರ್ ಆಫೀಸಿಗೆ ಕರ್ಕೊಂಡು ಹೋಗಲಿ, ಹೋಮ್ ಮಿನಿಸ್ಟರ್ ಎದುರುಗಡೆ ಕರ್ಕೊಂಡು ಹೋಗಲಿ. ಹೋಮ್ ಮಿನಿಸ್ಟರ್ ಹೇಳ್ತಾರಲ್ಲ ಸರ್, ಮುಗಿದ ಅಲ್ಲ, ಯೂನಿಯನ್ ಹೋಮ್ ಮಿನಿಸ್ಟರ್. ಈಗ CBI ಅಲ್ಲ, CBIದು ಹೆಡ್ ಇರೋದೇ ಹೋಮ್ ಮಿನಿಸ್ಟರ್ ಅಂಡರ್ ಬರ್ತದೆ. ಹೋಮ್ ಮಿನಿಸ್ಟರ್ ಕಡೆ ಒಂದು ಅಪಾಯಿಂಟ್ಮೆಂಟ್ ತಗೊಳ್ಳಿ. ಇವರು ರಾಜ್ಯಸಭಾ ಸದಸ್ಯರು, ಅಗದಿ ಭಯಂಕರ ನಡೆದಾಡುವ ದೇವಮಾನವಲ್ಲ ಅವರು, ಏನಂತಾರೆ ಅದಕ್ಕೆ, ದೇವಮಾನವ. ಹಾಂ, ಇವರು ಮಾತಾಡಿದ್ದು ಎಲ್ಲ ಸುಳ್ಳೆ. ಈ ಮಾತನಾಡುವ ಮಂಜುನಾಥ ಈಗ ಸುಳ್ಳು ಮಾತನಾಡುವ ಮಂಜುನಾಥ ಈಗ ಸುಳ್ಳು ಏನು ಬೊಗಳಿದ್ದಾರೆ, ಈಗ ಬೊಗಳಲಿ ಅವರು. CBIಗೆ ಹೇಳಿ, ಅವರು ಸೌಜನ್ಯ ಕುಟುಂಬವನ್ನು ಕರ್ಕೊಂಡು ಹೋಗಲಿ ಹೋಮ್ ಮಿನಿಸ್ಟರ್ ಎದುರುಗಡೆ. ನೋಡಿ, ಇವರು ನಮ್ಮ ಊರಿನಲ್ಲೇ ಇರೋರು, ಇವರು ಮಗಳ ಕಗ್ಗೊಲೆ, ಅತ್ಯಾಚಾರ ಪ್ರಕರಣ, ಕಗ್ಗೊಲೆ ನಮ್ಮ ಇದರಲ್ಲಿನೇ ನಡೆದಿದೆ, ಧರ್ಮಸ್ಥಳ ಗ್ರಾಮದಲ್ಲಿನೇ ನಡೆದಿದೆ. ಅವಳು ನಮ್ಮ ಕಾಲೇಜಿನಲ್ಲೇ ಓದ್ತಾ ಇದ್ದಂಥ ಮಗು ಅದು. ಆ ಮಗುಗೆ ನ್ಯಾಯ ಕೊಡಿಸ್ಬೇಕು. ಆ ತನಿಖೆಯಲ್ಲಿ ಲೋಪದೋಷ ಆಗಿದೆ. ಆ ಅಪರಾಧಿಗಳನ್ನು ಯಾರು ಪೊಲೀಸರು ತಪ್ಪೆಸಗಿದ್ದಾರೆ ಅವ್ರ ಮೇಲೆ ಶಿಕ್ಷೆ ಕೊಡಿಸಿ ಹೋಗ್ಬೇಕಲ್ಲ. ಇವರು ಅಪಚಾರ ಯಾರು ಮಾಡ್ತಾ ಇದ್ದಾರೆ? ದೇವಸ್ಥಾನಕ್ಕೆ ಹೋರಾಟಗಾರ ಮಾಡ್ತಾ ಇದ್ದಾರಾ? ದೇವಸ್ಥಾನದ ಕಾಂಟ್ರಾಕ್ಟರ್ ಮಾಡ್ತಾ ಇದ್ದಾರೆ? ಧರ್ಮಾಧಿಕಾರಿಗಳು ಮಾಡ್ತಾ ಇದ್ದಾರೆ? ಅವ್ರು ಮಾಡಬೇಕು ತಾನೆ, ಅವ್ರಿಗೆ ಜವಾಬ್ದಾರಿ ತಾನೆ. ಅವ್ರ ಜವಾಬ್ದಾರಿಯನ್ನು ನಾನು ನೆನಪಿಸ್ತಾ ಇದ್ದೀನಿ, ಬೈತಾ ಇಲ್ಲ ಅವ್ರಿಗೆ. ಯಾಕೆ ಕಾಮಂದರು ಅಂತ ಹೇಳಿ, ಇದೇ ಕಾರಣಕ್ಕೆ ಕಾಮಂದರು ಅನ್ನೋದು, ಇದೇ ಕಾರಣಕ್ಕೆ ಅವರು ನಕಲಿ ದೇವಮಾನವ ಅಂತ ಹೇಳೋದು, ಇದೇ ಕಾರಣಕ್ಕೆ ಅವರು 420 ಸುಳ್ಳು ಮಾತನಾಡುವ ಮಂಜುನಾಥ 420 ಅಂತ ಹೇಳೋದು ಇದೇ ಕಾರಣಕ್ಕೇನೆ. ಮುಚ್ಕೊಂಡು ಕುಂತಿದ್ದಾರೆ ಇದನ್ನ. ಹಾಂ, ಕುಂಡಿ ಬುಡಕ್ಕೆ ಮುಚ್ಕೊಂಡು ಇಟ್ಕೊಂಡಿದ್ದಾರೆ ಇದನ್ನ. RTIನಲ್ಲಿ ಕೇಳೋ ಪ್ರಶ್ನೆನ ಇದು, ದಾಖಲೆನ ಇದು, ನ್ಯೂಕ್ಲಿಯರ್ ಸೈನ್ಸ್ ಬಗ್ಗೆನಾ? ಇದರಿಂದ ಭಾಳ ಸ್ಪಷ್ಟವಾಗುತ್ತೆ ಅವರೇ ಮಾಡಿತ್ತು, ಅದನ್ನು ಅವರೇ ಹೇಳ್ಕೊತಾ ಇದ್ದಾರೆ. ಬಾಕಿ ಅಂತ ಅವರು ಅವ್ರ ಕುಟುಂಬದವ್ರನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನನ್ನ ಮಗು ಅಂತ ಹೇಳ್ಕೊಂಡು ಬರ್ತಾರೆ.
ಬಟ್ ಅಲ್ಲೇ ಸ್ಥಳೀಯರಿಗೆ ಗೊತ್ತು ಸರ್ ಏನಾಗ್ತಿದೆ ಅಲ್ಲಿ ಹೇಳ್ತಾರೆ, ಅವರು ಹೇಳ್ತಾರಲ್ಲ ನನ್ನ ಮಗು ಎಲ್ಲೋ ಬೇರೆ ದೇಶದಲ್ಲಿತ್ತು ಅಂತ. ಬಟ್ ಅವ್ರ ಮಗು ಅದೇ ಊರಿನಲ್ಲಿತ್ತು, ಅದೇ ಒಂದು ಹೋಟೆಲ್ನಲ್ಲಿ ಚೆಸ್ ಆಡ್ತಾ ಇತ್ತು ಅಂತ ಸ್ಥಳೀಯರು ಹೇಳ್ತಿದ್ದಾರೆ. ಸ್ಥಳೀಯರು ಹೇಳ್ತಾರೆ 2 ದಿನದ ಹಿಂದೆ ಕ್ರಿಕೆಟ್ ಆಡಿದಾನ ಅವನಲ್ಲಿ, 3rd ಕ್ಲಾಸ್ ಲೋಫರ್, ಅವ್ನು ರೇಪಿಸ್ಟ್, ಅವ್ರ ತಮ್ಮನ ಮಗ. ಅವರ ತಮ್ಮನ ಮಕ್ಕಳು ಮಾಡಿದಂತಹ ಅನಾಚಾರವನ್ನು ರಕ್ಷಣೆ ಮಾಡೋದಕ್ಕೆ ಇವರಿದ್ದಾರೆ. ಖಂಡಿತ ಸರ್, ಅಲ್ಲಿ ಜನಗಳಿಗೆ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತಿದೆ ಸರ್. ಜನಗಳು ನಮ್ಮ ಮುಂದೆ ಹೇಳುವಂಥವ್ರು ಧೈರ್ಯ ಮಾಡಿ ಅದನ್ನು ಮೀಡಿಯಾ ಮುಂದೆ ಹೇಳಿ ಅಥವಾ ಕೋರ್ಟ್ನಲ್ಲಿ ಅವ್ರು ಅರೆಸ್ಟ್ ಆದ ನಂತರ ನೀವು ಬಂದು ಸಾಕ್ಷಿ ಹೇಳಿ ಅಂದರೆ ಹೇಗೆ ಪೂರ್ತಿ ಭಯ ಪಡ್ಕೊಳ್ತಾರೆ, ಕೊಂದು ಬಿಸಾಕ್ತಾರೆ ಅಷ್ಟೇ. ಅವ್ರ ಮನೆ ಹತ್ರ ಹೋಗ್ತು ಅಂದ್ರೆ ಸಾಕು, ಸುತ್ತಮುತ್ತ ನೋಡ್ತಾರೆ ನಾವು ಬಂದಿದ್ದು ಯಾರಾದ್ರೂ ನೋಡಿದಾರ. ಇದು ವಾಸ್ತವ ಇದೆ ಸರ್. ಈಗ ನೆಕ್ಸ್ಟ್ ಸ್ಟೆಪ್, ಈಗ ಹೋರಾಟಗಾರರು ಇಂದ ಏನು ಆಗ್ಬೇಕು ಸರ್ ಈ ಪ್ರಕರಣಕ್ಕೆ? ನೋಡಿ, ನಮ್ಮ ಕೆಲಸ ನಾವು ಪ್ರತಿಯೊಂದನ್ನು ಕೂಡ ಜನರ ಮುಂದೆ ಹೇಳ್ತಾ ಇದ್ದೀವಿ. ಇದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಒಬ್ಬರು ಹೋರಾಟ ಅಲ್ಲ, ಪಾಪ ಅವರು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಪ್ರತಿಯೊಬ್ಬ ಜನಸಾಮಾನ್ಯರು ಕೂಡ ಎಚ್ಚೆತ್ಕೊಳ್ಬೇಕಾಗತ್ತೆ, ಪ್ರತಿಯೊಬ್ಬರು ಕೂಡ ಕೇಳಬೇಕಾಗತ್ತೆ. ಅವ್ರವ್ರ ಜಿಲ್ಲೆಯಲ್ಲಿ, ಊರುಗಳಲ್ಲಿ ಸ್ಟ್ರೈಕ್ ಆಗಲಿ, ಈಗ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಮತ್ತೆ ಈಗ ನ್ಯಾಯಾಲಯದ ಆದೇಶಕ್ಕೆ ನಾವು ಕಾಯ್ತಾ ಇದ್ದೀವಿ. ಅದಾದ ನಂತರ ದೊಡ್ಡ ಮಟ್ಟದ ಹೋರಾಟ ಆಗಬೇಕು, ಅವಾಗ ಮಾತ್ರ ಸರ್ಕಾರಗಳು ಮಂಡಿ ಊರ್ತವೆ. ಅಂದರೆ ಇದಕ್ಕೆ ನ್ಯಾಯಾಂಗ ವ್ಯವಸ್ಥೆ ವಿರುದ್ಧನ ಅಥವಾ ಸರ್ಕಾರದ ವಿರುದ್ಧ? ಎಂಟೈರ್ ಸಿಸ್ಟಮ್, ಅದರಲ್ಲಿ ಎಲ್ಲ ಬಂತು. ಸರ್ಕಾರನೂ ಬಂತು, ನ್ಯಾಯಾಂಗ ವ್ಯವಸ್ಥೆನೇ ಬಂತು, ಆಫೀಷಿಯಲ್ಸು ಬಂದರು, ರಾಜಕಾರಣಿಗಳು ಬಂದರು, ಎಲ್ಲರೂ ಬಂದರು ಅದರಲ್ಲಿ. ಅಲ್ಲ, ಒತ್ತಾಯ ಈಗಿಂದ ನಾವು ಅಕ್ಯೂಟಲ್ ಕಮಿಟಿ ಮಾಡಿ ಅಂತ ಒತ್ತಾಯ ಮಾಡೋದಕ್ಕೆ ನಾವು ಈಗಲೂ ಮಾಡ್ತೀವಿ. ಈ ಕೇಂದ್ರ ಸರ್ಕಾರಕ್ಕೆ ಹೋದ್ಲ, ಈ ಕೇಂದ್ರ ಸರ್ಕಾರಕ್ಕೆ ಉತ್ತರ ಕೊಡಬೇಕೀಗ. ರಾಜ್ಯ ಸರ್ಕಾರ ಹಗರಣ ಗೊತ್ತಾಯ್ತು, ಈಗ ಕನ್ಫರ್ಮ್ ಆಯಿತು, ರಾಜ್ಯ ಸರ್ಕಾರನೇ ಈ ಅತ್ಯಾಚಾರಿಗಳ, ಪ್ರಭಾವಿ ಅತ್ಯಾಚಾರಗಳ ಕಡೆಯಿಂದ ದುಡ್ಡು ತಗೊಂಡು, ಲಂಚ ತಗೊಂಡು ರಕ್ಷಣೆ ಮಾಡಿದ್ದಾರೆ ಅಂತ ವೆರಿ ಮಚ್ ಕ್ಲಿಯರ್ ಆಯ್ತು. ಈಗ ಇದಕ್ಕೇನು ನೋ ಫರ್ದರ್ ಎಕ್ಸ್ಪ್ಲನೇಷನ್. ಈಗ ಅಲ್ಲಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ, ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ 2 ಸದಸ್ಯರು ಮೆಂಬರ್ ಆಫ್ ಪಾರ್ಲಿಮೆಂಟ್ BJP ಅವರೇ ಭಾಷಣ ಮಾಡಿ ಹೇಳಿದ್ದಾರೆ ಸಾರ್ವಜನಿಕವಾಗಿ, ನಾವು ನ್ಯಾಯ ತೆಗೆಸ್ಕೊಡ್ತೀವಿ ಅಂತೇಳಿ 2023ರಲ್ಲಿ. ಈಗ ಕೇಂದ್ರಕ್ಕೆ ಹೋಗಿರೋದ್ರಿಂದ ಈಗ ಆಗ್ರಹ ಮಾಡ್ತೀವಿ ನಾವು, ಹೋರಾಟ ಮಾಡಿ ಹೇಳಿ ನೀವು ಅಂಥೇಳಿ ಕೇಂದ್ರ ಸರ್ಕಾರಕ್ಕೆ. ಶಾಸಕರೆಲ್ಲ BJP ಅವರಲ್ಲಿ, ಇಬ್ಬರನ್ನ ಬಿಟ್ಟು ಎಲ್ಲರೂ BJP ಅವರೇ ಇದ್ದಾರೆ. ಅವರು ಭಾಷಣ ಮಾಡಿದ್ದಾರೆ 2 ತಿಂಗಳಲ್ಲಿ ನಾವು ನ್ಯಾಯ ತೆಗೆಸ್ಕೊಡ್ತೀವಿ ಅಂತೇಳಿ, 2 ತಿಂಗಳಲ್ಲಿ ಅಪರಾಧಿಗಳನ್ನು ಹಿಡ್ಕೊಡ್ತೀವಿ ಅಂತೇಳಿ. ಈಗ ಮಾಡಲಿ, ಈಗ ಅಲ್ಲ ಈಗಿಂದ ಹೇಳ್ತಾರೆ ನಾವು ಆಗ ಹೇಳೇ ಇಲ್ಲ ಅಂತ ಹೇಳಿ. ಅದೇ ನೋಡಿ, ಜನ ಎಲ್ಲನೂ ಅಬ್ಸರ್ವ್ ಮಾಡ್ತಾ ಇದ್ದಾರೆ. 11 ವರ್ಷಗಳ ಕಾಲ ವಿಳಂಬವಾದ ರೀತಿಯಲ್ಲಿ ಅಲ್ಲ, 1-2 ತಿಂಗಳಲ್ಲಿ ನೈಜ ಆರೋಪಿಗಳನ್ನು ಪತ್ತೆ ಹಚ್ಚಿ ಸಮಾಜದ ಮುಂದೆ ಇಡತಕ್ಕಂಥ ಕೆಲಸವನ್ನು ಮಾಡಬೇಕು. 2 ವರ್ಷ ಆಯ್ತು, 2 ತಿಂಗಳಲ್ಲಿ ನೀವು ಅಪರಾಧಿನ ಹಿಡಿತೀನಿ ಅಂತ ಹೇಳಿದ್ದೀರಾ ಸೌಜನ್ಯ ಪ್ರಕರಣದಲ್ಲಿ. 2 ವರ್ಷ ಆಯ್ತು, ಗೊತ್ತಿದ್ದನ್ನು ಮಾತ್ರ ಕೇಳಿ. ಗುಜರಿಯಲ್ಲಿ ನೀವು ಹೇಳಿದ್ದೀರಾ ಸರ್? ಜನ ಪ್ರತಿಯೊಂದನ್ನು ನೋಡ್ತಾ ಇದ್ದಾರೆ. ಇದು ದೇವಸ್ಥಾನಕ್ಕೆ ಅಪಚಾರ ಏನು ಸರ್? ಮಾಡಿದವ್ರು ಯಾರು? ಆಮೇಲೆ ದೊಡ್ಡ ದೊಡ್ಡ ಬೊಗಳೆ ಬಿಡ್ತಾರಲ್ಲ ಪುಂಗಿದಾಸರು, ರಾಮನ ಶ್ರೀರಾಮಚಂದ್ರನ ಬಗ್ಗೆ ರಾಮೋತ್ಸವ ಮಾಡೋದು, ಬೊಗಳೆ ಬಿಡೋದು, ಹೋಗಿ ಕೇಳಿ ಅವರು. ಆ ಸುಳ್ಳು ಬೊಗಳುವ ಮಂಜುನಾಥನಿಗೆ ಹೋಗಿ ಕೇಳಿ, ಅವನ ಪರವಾಗಿ ಹೋಗಿ ಬಿಸ್ಕೆಟ್ ತಿಂದು ಮಾತಾಡ್ತಾರಲ್ಲ, ರಾಮೋತ್ಸವ ಅಂತೇಳಿ ರಾಮನ ಭಾಷಣ ಮಾಡ್ತಾರಲ್ಲ ನೋಡಿ. ಅಕ್ವಿಟಲ್ ಕಮಿಟಿ ಯಾಕೆ ಮಾಡಲಿಲ್ಲ ಅಂತ ಹೇಳಿದರೆ ರಾಮನ ಬಗ್ಗೆ ಭಾಷಣ ಮಾಡೋದು, ಅತ್ಯಾಚಾರಗಳು ಯಾಕೆ ಸಿಗಲಿಲ್ಲ ಅಂತ ಹೇಳಿದರೆ ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಮಾಡೋದು. ಇದು ಕುತ್ರನ? ಇದು ನಾವೇನು ಕೇಳ್ತಾ ಇದ್ದೀವಿ? ಕಣ್ಣೆದುರುಗಡೆ ಇದೆ ಅಲ್ರಿ ದಾಖಲೆ ಕೊಟ್ಟಿದ್ದು. ಸಾರ್ವಜನಿಕ ಮಾಹಿತಿ ಅಧಿಕಾರಿ, ಉಪ ಪೊಲೀಸ್ ಅಧೀಕ್ಷಕರು, ಪ್ರಧಾನ ಕಚೇರಿ ಬೆಂಗಳೂರು, ಅವ್ರು ಕೊಟ್ಟಂಥ ಮಾಹಿತಿ ಸ್ವಾಮಿ. ಇದು ಡ್ರಾಮಾ ಯಾಕೆ ಹೇಳಿದರು DK ಶಿವಕುಮಾರ್ ಅವರು? ಅವ್ರಿಗೊಂದು ಕಾಪಿ ಹೋಗಿದೆಯಲ್ಲ, ಇಲ್ಲಿ ವಿಧಾನಸೌಧಕ್ಕೊಂದು ಕಾಪಿ ಹೋಗಿದೆ ಅಲ್ರಿ. ಟು ದ ಅಡಿಷನಲ್ ಚೀಫ್ ಸೆಕ್ರೆಟರಿ, ಹೋಮ್ ಡಿಪಾರ್ಟ್ಮೆಂಟ್, ವಿಧಾನಸೌಧ ಬೆಂಗಳೂರು, DG ಆ್ಯಂಡ್ IGP ಚೀಫ್ ಆಫೀಸ್ ಬೆಂಗಳೂರು. PRO ಇದ್ದಾರೆ ಪ್ರತಿಯೊಂದಕ್ಕೂ, ಸಾರ್ವಜನಿಕ ಸಂಪರ್ಕಾಧಿಕಾರಿಗಳಿರ್ತಾರೆ. ಒಂದು ಪ್ರೆಸ್ ರಿಲೀಸ್ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ? ಸಾರ್ವಜನಿಕರಿಂದ ಯಾಕೆ ಮುಚ್ಚಿಟ್ರು ಮತ್ತು ಅರ್ಜಿದಾರರಿಂದನೂ ಯಾಕೆ ಮುಚ್ಚಿಟ್ರು ಅನ್ನೋದು ನಮ್ಮ ಪ್ರಶ್ನೆ. ಮುಚ್ಚಿಟ್ಟಿದ್ದಾರೆ ಅಂತ ಹೇಳಿದರೆ ಇವರು ಅಪೀಲ್ಗೆ ಹೋದರೆ ಸಿಕ್ಕಾಕೋತೀವಿ ಅಂಥೇಳಿ ಮಾಡಿದಂಥ ನಾಟಕ ಇದು, ಡ್ರಾಮಾ. ಇವೆಲ್ಲ ಮುಂದಿನ ಹೋರಾಟ ಎಲ್ಲ ಮಹೇಶ್ ಶೆಟ್ಟರು ತೀರ್ಮಾನ ಮಾಡ್ತಾರೆ. ಸರ್, ಈಗ ಅದೇ ಒಂದು ಪ್ರೊಟೆಸ್ಟ್ ಏನು ಕ್ಯಾನ್ಸಲ್ ಆಯಿತು, ಬೆಳ್ತಂಗಡಿಯಲ್ಲಿ ನಡೀಬೇಕಾಗಿತ್ತು, ಅದ್ರ ಬಗ್ಗೆ ಒಂದು ಅಪ್ಡೇಟ್. ಅದು ಕೂಡ ನೋಡಿ, ಅದು ಇನ್ನೊಂದು 2-3 ದಿನದಲ್ಲಿ ಗೊತ್ತಾಗುತ್ತೆ. ಎಲ್ಲ ಮಾಹಿತಿ ಇದೆ ನಮ್ಮ ಹತ್ರ, ಬಟ್ ಅದು ಕೋರ್ಟಲ್ಲಿ ನಿರ್ಧಾರ ಬಂದ ಕೂಡಲೇ ಬಯಲಿಗೆ ಹಿಡಿತೀವಿ. ಯಾರು ದೇವಸ್ಥಾನ ಹಾಳು ಮಾಡೋಕ್ಕೆ ನೋಡ್ತಾ ಇದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.
ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತಾ ಇರೋದು ಇವರೇ ಅಂತ ಭಾಳ ಈ ಥರ ನಡೆಗಳಿಂದ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅವರ ಅವರ ತಮ್ಮನ ಮಕ್ಕಳು ಮಾಡಿರುವಂಥ ಅತ್ಯಾಚಾರ ಕೊಲೆಗಳನ್ನು ರಕ್ಷಣೆ ಮಾಡೋದಕ್ಕೆ ಇವೆಲ್ಲ ಡ್ರಾಮಾ ಆಡ್ತಾ ಇದ್ದಾರೆ. ದೇವಸ್ಥಾನವನ್ನು ಬೇಕು ಅಂತಲೇ ಮುಂದಿಡ್ತಾ ಇದ್ದಾರೆ. ಅವರು ರಕ್ಷಣೆ ಮಾಡೋದಕ್ಕೋಸ್ಕರ ದೇವಸ್ಥಾನವನ್ನು ಮುಚ್ಚಿಡ್ತಾ ಇದ್ದಾರೆ. ಇಷ್ಟೇ. ಯಾವ ರೀತಿ ಉಗ್ರಗಾಮಿಗಳನ್ನು ಪಾಕಿಸ್ತಾನ ರಕ್ಷಣೆ ಮಾಡ್ತಾ ಇದೆ, ಉಗ್ರಗಾಮಿಗಳನ್ನು ನಮ್ಮ ದೇಶದ ವ್ಯವಸ್ಥೆನೇ ರಕ್ಷಣೆ ಮಾಡ್ತಾ ಇದೆ. ಸರಿ, ಕೊನೆಯದಾಗಿ ಜನಗಳಿಗೆ ಏನಾದರೂ ಮೊನ್ನೆ ನಾನು ಒಂದು ಇದನ್ನು ನೋಡಿದೆ. ಯಾವುದು KR ಪೇಟೆಯಲ್ಲಿ ಬಹುಶಃ ತಗಡೂರಿನ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಮೈಲಾರಲಿಂಗೇಶ್ವರ ಸ್ವಾಮಿ ಗಂಗಮಾಳಮ್ಮ ದೈವದ ಒಂದು ನುಡಿಯಾಗಿದೆ. ಸೌಜನ್ಯಾಳಿಗೆ ನ್ಯಾಯ ಸಿಗುತ್ತೆ, ಜನಗಳು ಒಗ್ಗಟ್ಟಾಗಬೇಕು, ಹೋರಾಟಗಾರರು ಒಗ್ಗಟ್ಟಾಗಿರಬೇಕು ಅಂಥೇಳಿ ಜನಗಳಿಗೆ ನಾನು ವಿನಂತಿ ಮಾಡೋದು, ಎಲ್ಲರೂ ನಾವು ಒಗ್ಗಟ್ಟಾಗಿರೋಣ. ನಾವು ಡಿವೈಡ್ ಆಗಿ ಆ ದೈವದ ನುಡಿನೇ ಹೇಳಿದೆ, ಒಗ್ಗಟ್ಟಾಗಿರಬೇಕು ಅಂತ ಹೇಳಿದರೆ ನಾವು ಹಿಂದೂ ಮುಸ್ಲಿಂ ಮೇಲ್ಜಾತಿ ಕೆಳಜಾತಿ ಜಗಳಾಡಬಾರ್ದು ಅಂಥೇಳಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡೋಣ. ಹೋರಾಟದಿಂದ ಜನರು ಒಗ್ಗಟ್ಟಾದರೆ ಎಂಥದೇ ಸರ್ಕಾರ, ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ರಾಷ್ಟ್ರೀಯ ಪಕ್ಷ ಇರಲಿ, ಸ್ಥಳೀಯ ಪಕ್ಷ ಇರಲಿ, ಜನಗಳ ಮುಂದೆ ಮೊಂಡಿ ಊರಲೇಬೇಕು. ಇದು ಪ್ರಜಾಪ್ರಭುತ್ವ, ಚುನಾವಣೆ ಆಧಾರಿತವಾದಂಥ ಸರ್ಕಾರಗಳಲ್ಲಿರೋದು, ಡಿಕ್ಟೇಟರ್ಶಿಪ್ ಅಲ್ಲ. ಜನಗಳು ಪ್ರತಿಯೊಬ್ಬರು ಕೂಡ ಎದ್ದು ನಿಂತ್ಕೊಂಡು ಮಾತಾಡೋಕ್ಕೆ ಪ್ರಾರಂಭ ಮಾಡಿದರೆ ಖಂಡಿತ ನ್ಯಾಯ ಸಿಗುತ್ತೆ. ಸರ್ಕಾರಗಳು ಕಿವಿ ತೆರೀತವೆ. ಓಕೆ ಸರ್, ಇಷ್ಟೊತ್ತು ಸಮಯವನ್ನು ಕೊಟ್ಟರೆ, ಒಂದು ಇನ್ಫಾರ್ಮೇಷನ್ ಕೊಟ್ಟರೆ ಕೇಸ್. ಥ್ಯಾಂಕ್ ಯು. ನಮಸ್ತೆ.